MLAs ಇಂದ 2023ದ ಕ್ಯಾಂಡಿಡೇಟ್ ಆದವರಿಗೆ ಎಲ್ಲರೂ ನಾವು ಅಲ್ಲಿ ಒಂದು ಕಡೆ ಭಾಗಿಯಾಗಿ ಸೇರಿದ್ದು. ನಮ್ಮ ಬಂಡಪ್ಪ ಕಾಶೆಂಪುರ ಅವರು ಎಕ್ಸ್ ಮಿನಿಸ್ಟರು ಮತ್ತು ನಾಡಗೌಡರು ಸಾಹೇಬರು ಎಕ್ಸ್ ಮಿನಿಸ್ಟರು, ಇವ್ರ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು. ನಮಗಲ್ಲಿ ಸಭೆ ಅಂದರೆ ನಮ್ಮ ಪಕ್ಷದಾಗ ಯಾವುದೋ ಡಿಸ್ಟರ್ಬೆನ್ಸ್ ಏನಿಲ್ಲ. ಮುಂದಿನ ದಿನದಾಗ 2028ದಾಗ NDA ಅಲಯನ್ಸ್ ನಮ್ಮ ಸರ್ಕಾರ ಇದೆ ಕೇಂದ್ರದಾಗ. NDA ಅಲಯನ್ಸ್ದಾಗ ಯಾವ ಥರ ನಾವು ಪಕ್ಷ ಕಟ್ಟಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಇವತ್ತು NDA ಅಲಯನ್ಸ್ ಇದ್ದಾಗ ಇವತ್ತು ಕಲಬುರಗಿದಾಗ ಎಷ್ಟು ಸೀಟ್ ಕೊಡ್ತಾರೆ, ಬೀದರ್ದಾಗ ಎಷ್ಟು ಕೊಡ್ತಾರೆ, ರಾಯಚೂರ್ದಾಗ ಎಷ್ಟು ಕೊಡ್ತಾರೆ, ಯಾದಗಿರಿದಾಗ ಎಷ್ಟು ಕೊಡ್ತಾರೆ, ಅದು ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವತ್ತೆಲ್ಲರಿಗೆ ಕರೆಸಿ ಎಲ್ಲರದು ತಮ್ಮ ಅಭಿಪ್ರಾಯ ಕೇಳಿದ್ರು. ನಮ್ಮ ಅಭಿಪ್ರಾಯ ಏನೇನಿದೆ ನಾವೆಲ್ಲ ಇಟ್ಟಿದ್ದು ಹೈಕಮಾಂಡ್ ಇದ್ದಾರೆ. ಇವತ್ತು ನಮ್ಮ ಹೈಕಮಾಂಡ್ದವ್ರು ಏನು ಪ್ಲ್ಯಾನ್ ಮಾಡಿ ಅವರು ಏನು ಆದೇಶ ಕೊಡ್ತಾರೆ ಆ ಆದೇಶ ಮೇಲೆ ನಾವು ಎಲ್ಲರೂ ಬದ್ಧವಾಗಿರ್ತೋ ಅಂತ ನಾವು ಮೀಟಿಂಗ್ದಾಗ ಹೇಳಿದ್ದು. ಈಗ ಲೀಡರ್ ಇದ್ದ ಮೇಲೆ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ ಕ್ಯಾಂಡಿಡೇಟ್ ಆಗಬೇಕು, MLA ಆಗಬೇಕಂತ. ಈಗ NDAನಲ್ಲಿ ನಾವು ಕೆಲವರು ಸ್ವಲ್ಪ ಮನಸ್ಸು ದೊಡ್ಡ ಮಾಡಬೇಕಾಗ್ತದೆ. ಈಗ ನಾವೇ ಆಗಲಿ ದಕ್ಷಿಣ ಮತಕ್ಷೇತ್ರದಾಗ ದತ್ತಾತ್ರೇಯ ಪಾಟೀಲ್ ಅವರು ಇಂದ 2 ಸಲ MLA ಇದ್ದರು, ಅವ್ರ ಕುಟುಂಬದವ್ರು 4 ಸಲ MLA ಇದ್ದರು. ಇವತ್ತು ಅಲ್ಲಿ ನಾವು NDA ಅಲಯನ್ಸ್ದಾಗ ನಾವು ಇಬ್ಬರು ಇದ್ದ ಮೇಲೆ ನಾವು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ನಾವು ಕೇಳಬೇಕಾಗ್ತದೆ. ಮತ್ತು ನಾವು ನಿಷ್ಠಾವಂತಲಿಂದ ಕೆಲಸ ಮಾಡಿ ಇವತ್ತು ದತ್ತಾತ್ರೇಯ ಪಾಟೀಲ್ ಅವರಿಗೆ MLA ಮಾಡೋಂಥ ಕೆಲಸ ನಮ್ಮ ಕರ್ತವ್ಯ. ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ. ಈಗ ಅದೇ ಥರ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಅವರು ನಮ್ಮ JDS ಕ್ಯಾಂಡಿಡೇಟಿಗೆ ಅವ್ರನ್ನ ಮನಸ್ಪೂರ್ವಕ ಕೆಲಸ ಮಾಡಬೇಕಾಗುತ್ತೆ. ಅಂಥದ್ದು ಡಿಫ್ರೆನ್ಸ್ ಏನು ಬರಲ್ಲ. ಹೈಕಮಾಂಡ್ದವ್ರು ಏನು ಸೂಚನೆ ಕೊಡ್ತಾರೆ ಆ ಸೂಚನೆ ಮೇಲೆ ನಾವು ಎಲ್ಲರೂ ಮಜಬೂತಾಗಿರ್ತೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಆಲ್ರೆಡಿ ನಮ್ಮ ವರಿಷ್ಠರ ಬಳಿ ಚರ್ಚೆ ಮಾಡಿದ್ವು. ನಮ್ಮವರು ಇವತ್ತು BJP ವರಿಷ್ಠರ ಜೊತೆ ಮಾತಾಡಿ ಅದಕ್ಕೆ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಅಡ್ಜಸ್ಟ್ಮೆಂಟ್ ಆಗ್ಲಕ್ಕ ಸ್ವಲ್ಪ ಟೈಮ್ ಹಿಡಿತು. ಈಗ ಅಲಯನ್ಸ್ ಅಂದರೆ ಈಗ ಕೆಲವು ಕಡೆ ಇರುತ್ತೆ, ಕೆಲವು ಜಿಲ್ಲೆನಲ್ಲಿ ಇದೆ ಪ್ರಾಬ್ಲಮ್ಸ್, ಎಲ್ಲ ಕಡೆ ಇಲ್ಲ. ಎಲ್ಲರ ಜೊತೆಗಾಗಿ ಅವತ್ತು ಸ್ಟೇಟ್ ಲೀಡರ್ಸ್ಗಳು ಎಲ್ಲ ಒಂದೇ ವೇದಿಕೆ ಮೇಲೆ ಕೂಡ್ತಾ ಇದ್ದಾರೆ. ಈ ಕೆಲವು ಜಿಲ್ಲಾ ವೈಸ್ ತಾಲೂಕು ವೈಸ್ ಕೆಲವು ಡಿಫ್ರೆನ್ಸ್ ಇರುತ್ತೆ. ಯಾಕೆ ಹಿಂದೆ ನಾವು ಅವ್ರ ವಿರುದ್ಧ ಎಲೆಕ್ಷನ್ ಫೈಟ್ ಮಾಡಿದ್ದೆವು. ಈಗ ಇಲ್ಲಿ ಸೌತ್ದಾಗ ದತ್ತಾತ್ರೇಯ ಪಾಟೀಲ್ ಅವ್ರ ವಿರುದ್ಧ ನಾವು ನಿಂತಿದ್ದೆವು. ಇವತ್ತು NDA ಅಲಯನ್ಸ್ ಅಂದಮೇಲೆ ಇವತ್ತು ಒಂದೇ ಕುಟುಂಬದವ್ರು ನಾವು. ಇವತ್ತು ಬೇರೆ ಬೇರೆ ಪಾರ್ಟಿದವ್ರು ಮಾತಾಡ್ತಾರೆ. ಇವತ್ತು ಸೆಕ್ಯುಲರ್ ಪಾರ್ಟಿ ಹೋಗಿಬಿಟ್ಟಿದೆ BJP ಜೊತೆ, ಕಮ್ಯುನಲ್ ಜೊತೆ ಅಂತ. ಕಾಂಗ್ರೆಸ್ದವ್ರು ಮಾತಾಡ್ತಾರೆ. ಬೇರೆ ಪಾರ್ಟಿ ಅಂದರೆ ಕಾಂಗ್ರೆಸ್ ಒಂದೇ ಇದೆ. ಇವತ್ತು ಮಾಲೇಗಾಂವ್, ಮಹಾರಾಷ್ಟ್ರನಲ್ಲಿ ಮಾಲೇಗಾಂವ್ನಲ್ಲಿ ಕಾರ್ಪೊರೇಷನ್ ಅಲಯನ್ಸ್ BJP JDS ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ BJP ಜೊತೆ ಅಲಯನ್ಸ್ ಮಾಡಿದೆ ಮಾಲೇಗಾಂವ್ನಲ್ಲಿ. ಇವರಿಗೆ ಎಲ್ಲಿ ಸೆಕ್ಯುಲರ್ ಹೋಗಿದ್ದೀರಿ? ಕಾಂಗ್ರೆಸ್ ಎಲ್ಲಿ ಸೆಕ್ಯುಲರ್ ಇದೆ? ನಾನು ಇವತ್ತು ನಮ್ಮ ಭಾಗದ ನಾಯಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು BJP ಜೊತೆ ನಿಮ್ಮ ಕಾಂಗ್ರೆಸ್ದವರು BJP ಅವರು ಬಲಿ ಹೋಗಿ ಕೂತಿದ್ದಾರೆ, ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಮಾಲೇಗಾಂವ್ನಲ್ಲಿ. ರೆಕಾರ್ಡ್ದಾಗ ನೋಡ್ರಿ, ಎಲ್ಲ ಇದೆ, ಸೋಷಿಯಲ್ ಮೀಡಿಯಾದಾಗ ಬರ್ತಾ ಇದೆ. ಇವ್ರು ನಮಗೆ ಮಾತಾಡ್ತಾರೆ, ಇವ್ರು JDS BJP ಜೊತೆ ಹೋಗಿದೆ, BJP ಜೊತೆ ಹೋಗಿದೆ ಅಂತ. ಇವತ್ತು ಮಾಲೇಗಾಂವ್ದಾಗ ಏನು ಪರಿಸ್ಥಿತಿ ಅದ ನೋಡ್ರಿ. BJP ಅವ್ರ ಬಳಿ ಹೋಗಿ ಕೂತಿರಿ ನೀವು. ಯಾರಿಗೆ ಟೀಕೆ ಮಾಡಬಾರ್ದು, ಮಾಡೋಕ್ಕೆ ಮುಂಚೆ 100 ಸಲ ವಿಚಾರ ಮಾಡಬೇಕು. JDS ಪಕ್ಷ ಸೆಕ್ಯುಲರ್ ಪಾರ್ಟಿ ಇದೆ, ಸೆಕ್ಯುಲರಿಸಮ್ ನಮ್ದು ಉಳಿತದ. ನಾವು ಇವತ್ತು ಒಂದು NDA ಅಲಯನ್ಸ್ ಮಾಡಿದ್ದು ನಮ್ಮ ಮುಂದೆ ಲಾಸ್ಟ್ MP ಎಲೆಕ್ಷನ್ಗಳದಾಗ ನಾವು ಎಲ್ಲ ಅಲಯನ್ಸ್ ಮಾಡಿದ್ದಿದೆ. ನಮ್ಮ ಹೈಯೆಸ್ಟ್ ಸೀಟ್ BJP ಬಂದಿದೆ, ನಮ್ಮ JDSಗೂ ಶಕ್ತಿ ಸಿಕ್ಕಿದೆ. ಸರ್, ಈಗ ಕೊನೆಯದಾಗಿ ರಾಜ್ಯಸಭೆಯಲ್ಲಿ ನೋಡಿ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಪಾರ್ಟಿ ವರಿಷ್ಠರು, ಅವರು 65 ವರ್ಷ ನೀರು ನಮ್ಮ ಕರ್ನಾಟಕ ಜನತೆಗೆ ಸಿಗಬೇಕಂತ ಹೋರಾಟ ಮಾಡಿದ್ದಾರೆ. ಅವ್ರು ಮಾತಾಡಿದ್ದು ಕೇಳಿದ್ರೆ ಇಮೋಷ್ನಲ್ ಆಗಿ ಕಣ್ಣಾಗ ನೀರು ಬರಬೇಕು. ಈ ರಾಜ್ಯ ಸರ್ಕಾರದವರಿಗೆ ನಾಚಿಕೆ ಬರಬೇಕು. ಇವತ್ತು ಆ ವಯಸ್ಸಿನಲ್ಲಿ ನಮ್ಮ ವರಿಷ್ಠರು
ರಾಜ್ಯಸಭೆಯಲ್ಲಿ ಕೂತಿ ದನಿ ಏನು ಎತ್ತುತ್ತಾ ಇದ್ದಾರಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು, ಜನರಿಗೆ ನೀರು ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ವರಿಷ್ಠರು ಏನು ರಾಜಕೀಯ ಮಾಡ್ತಾ ಇಲ್ಲ, ಅಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಾಗ, ರಾಜ್ಯಸಭೆದಾಗ. ನಾನು 60 ವರ್ಷ ಹೋರಾಟ ಮಾಡಿದ್ದೀನಿ, ನಮ್ಮ ಕರ್ನಾಟಕದವ್ರಿಗೆ ಅಟ್ಲೀಸ್ಟ್ ನೀರು ಕೊಡಿಸ್ರಿ ಅಂತ ನಮ್ಮ ವರಿಷ್ಠರು ಮನವಿ ಮಾಡ್ಕೊಂಡು ಕಣ್ಣೀರು ಹಾಕ್ದರು ದೇವೇಗೌಡ ಸಾಹೇಬರು. ನೋಡ್ರಿ, ನಮ್ಮ ಸೀನಿಯರ್ ಲೀಡರು ಈ ದೇಶದಾಗೆ ಅಂಥ ವಯಸ್ಸಿಗೆ ಯಾರು ಹೋಗಿ ಅಲ್ಲಿ ಕೂತಿ ರಾಜ್ಯಸಭೆದಾಗ ದನಿ ಎತ್ತಿಲ್ಲ. ಇವತ್ತು ದೇವರ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ನಮ್ಮ ವರಿಷ್ಠರಿಗೆ ಸದಾಕಾಲ ಎಲ್ಲರ ಮೇಲೆ ಅವ್ರ ಆಶೀರ್ವಾದ ಹಿಂಗೆ ಇರಲಿ, ಎಲ್ಲರಿಗೆ ಮಾರ್ಗದರ್ಶನ ಆಗಿ ಅವರಿದ್ದಾರೆ. ನಮಗೆ ದೇವ್ರಿದ್ದಂಗೆ ಅವರು ದೇವೇಗೌಡರು ಸಾಹೇಬರು. ಯಾಕಂದ್ರೆ ಮೊನ್ನೆ ದಿಲ್ಲಾಗೂ ನಮ್ಮ ಭೇಟಿಯಾಗಿ ನಮಗೆಲ್ಲರಿಗೂ ಒಂದೇ ಧೈರ್ಯ ತುಂಬಿದ್ದಾರೆ. ಧೈರ್ಯಲಿಂತಿರ್ರಿ, ಒಳ್ಳೆ ದಿನ ಬರ್ತಾ ಇದೆ, ನಿಷ್ಠಾವಂತ ಎಲ್ಲರಾಗಿ ಪಕ್ಷದಾಗ ಉಳ್ಕೊಂಡ್ರಿ, ಎಲ್ಲರೂ ಮಜಬೂತಾಗಿರ್ರಿ ಅಂತ ನಮ್ಮ ವರಿಷ್ಠರು ನಮ್ಗೆ ಹೇಳಿದ್ದು. ಇವತ್ತು ನಮ್ಮ ಕುಮಾರಣ್ಣವ್ರಾಗಲಿ, ದೇವೇಗೌಡರು ಸಾಹೇಬರಾಗಲಿ, ಇವತ್ತು ರೈತರ ಪರ್ವ, ಇವತ್ತು ಬಡವ್ರ ಪರ್ವ, ಕರ್ನಾಟಕದಾಗ ನೀರಿನ ಪರ್ವ ಅವರು ದನಿ ಎತ್ತಂಥ ಕೆಲಸ ಮಾಡೇ ಮಾಡ್ತಾರೆ. ನಮ್ಮ ಕಲಬುರಗಿ ಜಿಲ್ಲೆದಾಗೂ ನೀರಿನ ಸಮಸ್ಯೆ ಈಗ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳ್ದಾಗ. ಅದನ್ನು ಇವತ್ತೊಂದು ಸ್ಯಾಂಪಲ್ ನೀರು ಕಳಿಸಿದ್ದೀನಿ ಟೆಸ್ಟಿಂಗಿಗೆ ನಾನು. ಇವತ್ತು ಯಾವ ಡ್ರೈನ್ ನೀರಲ್ಲಿ ಉಕ್ಕುತ್ತಾ ಇದೆ, ಜನರಿಗೆ ಡ್ರೈನ್ ನೀರು ಕುಡಿಸ್ತಾ ಇದ್ದಾರೆ. ನಾಚಿಕೆ ಬರ್ಬೇಕ್ರಿ ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೆ. ಇವತ್ತೇನು ರಾಜಕೀಯ ಮಾಡ್ತಾ ಇದ್ದೀರಲ್ಲ, ಕುಡೀರಿ ನೀವು ಡ್ರೈನ್ ನೀರು ನೋಡೋಣ. ಡ್ರೈನೇಜ್ ನೀರು ಹೋಗ್ತಾ ಇದೆ ಅರ್ಧಾಗ, ಜನರಿಗೆ ಹೆಲ್ತ್ ಖರಾಬ್ ಆಗ್ತಾ ಇದೆ ಅದ್ರಿ. ಇವತ್ತು L&T ಪ್ರಾಪರ್ ಚಾನಲ್ನಲ್ಲಿ ಅದಕ್ಕೆ ಫಿಲ್ಟರ್ ಮಾಡ್ತಾ ಇಲ್ಲ, ಅದಕ್ಕೆ ಪ್ರಾಪರ್ ಚಾನಲ್ನಲ್ಲಿ ಯಾರು ಗಮನ ಕೊಡ್ತಾ ಇಲ್ಲ. ಮಹಾನಗರ ಪಾಲಿಕೆ ಸದಸ್ಯರಾಗಲಿ, ಮತ್ತು ಮೇಯರ್ ಅವರಾಗಲಿ, ಮತ್ತು ಕಮಿಷನರ್ ಅವರಾಗಲಿ ಮಹಾನಗರದ್ದು, ಸರ್ ಈಗ ಇದ್ರ ಮೇಲೆ ಗಮನ ಕೊಡಬೇಕು. ಕೊನೆಯದಾಗಿ ಅವರು ಇವತ್ತು ಅಪೋಸಿಷನ್ ಲೀಡರ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಅವ್ರು ದೊಡ್ಡವರಾಗಿ ತಿಳ್ಕೊಬೇಕು. ನಾವು ಅಷ್ಟು ದೊಡ್ಡವರಲ್ಲ ಅವ್ರಿಗೆ ಟೀಕೆ ಮಾಡೋಷ್ಟು. ಅವ್ರ ಬಗ್ಗೆ ನಮ್ಗೆ ಗೌರವ ಭಾಳ ಇದೆ. ಜನ ನೋಡ್ತಾ ಇದ್ದಾರೆ ಯಾರು ಏನು ಮಾಡ್ತಾ ಇದ್ದಾರಾ, ಏನು ಮಾಡಲ್ಲ. ಮುಂದಿನ ದಿನದಾಗ ಎಲೆಕ್ಷನ್ ಬಂದಾಗ ಜನ ತೀರ್ಪು ಕೊಡ್ತಾರೆ, ಏನು ಕೊಡಬೇಕು ಅನ್ಸೋಣ. ಜನರು ಅಷ್ಟು ಮೂಕೇನಲ್ಲ. ನಮ್ಮ ಭಾಗದಾಗ ಜನ ಹುಷಾರಾಗಿದ್ದಾರೆ, ಸ್ಪೆಷಲಿ ನಮ್ಮ ರೈತರು ಭಾಳ ಹುಷಾರಿದ್ದಾರೆ. ಈಗ ನಾವು ಅವ್ರು MP ಆಗಿ ಕಲಬುರಗಿಗೆ ಏನು ಮಾಡಿದ್ದಾರೆ ಜನ ಕೇಳ್ತಾರೆ, ಮಾಡಬೇಕು. ಇವತ್ತು ಏರ್ಪೋರ್ಟ್ ದನಿ ಎತ್ತಂಥ ಕೆಲಸ ಅಪೋಸಿಷನ್ ಲೀಡರ್ ಅವ್ರ ಹತ್ರ ಶಕ್ತಿ ಇದೆ, MP ಅವ್ರ ಹತ್ರ ಶಕ್ತಿ ಇದೆ, ಕರ್ನಾಟಕ ರಾಜ್ಯ ಸರ್ಕಾರ ಹತ್ರ ಶಕ್ತಿ ಇದೆ. ಇವತ್ತು ಉಡಾನ್ ಸ್ಕೀಮ್ದಾಗ ಮಾಡಬೇಕಲ್ಲ. ಇವರು ನನಗೆ ಸಂಶಯದ ಇವ್ರ ಮೇಲೆ ಇವ್ರು ಮಾಡೋಕ್ಕೇನಾಗಲ್ಲ. ಕೇಂದ್ರಲಿಂತ ಏನರೇ ಒಂದು ಅನುಕೂಲ ಆಗ್ತದೆ ನಮ್ಮ ಏರ್ಪೋರ್ಟಿಗಂತ ನಮಗೊಂದು ವಿಶ್ವಾಸ ಇದೆ. ನಾವು ದಿಲ್ಲಿನಲ್ಲಿ ನಮ್ಮ ವರಿಷ್ಠರು, ಕೇಂದ್ರ ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟರ್ HD ಕುಮಾರಸ್ವಾಮಿ ಅವರಿಗೆ ಭೇಟಿಯಾಗಿ ಇವತ್ತು ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಭಾಳಷ್ಟು ತಿಂಗಳಾಗಿಬಿಟ್ಟಿದೆ. ಇವತ್ತು ಕಲಬುರಗಿ ಏರ್ಪೋರ್ಟ್ ಸ್ಟಾರ್ಟ್ ಮಾಡೋಕ್ಕೆ ಇವತ್ತು ವಿರೋಧ ಪಕ್ಷದವರು, ಇವತ್ತು ಇದ್ದಂಥ ಸರ್ಕಾರದವರು ಯಾರು ಅದ್ರ ಬಗ್ಗೆ ದನಿ ಎತ್ತಂಥ ಕೆಲಸ ಮಾಡಿಲ್ಲ. ಎಮರ್ಜೆನ್ಸಿ ಸೆಷನ್ನು ಸ್ಟಾರ್ಟ್ ಮಾಡಿದ್ರು, ಅರ್ಧಾಗೂ ಇದ್ರ ಬಗ್ಗೆ ಏನು ವಿಷಯ ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆನೂ ಅಸೆಂಬ್ಲಿ ನಡೀತು, ಅರ್ಧಾಗೂ ಚರ್ಚೆ ಮಾಡಿಲ್ಲ. ಇವತ್ತು ನಾವು ಕಲಬುರಗಿಲಿಂತ ನಾವು ಈ ಭಾಗದ ಎಲ್ಲ ಮುಖಂಡರು ನಾವು ದಿಲ್ಲಿ ಹೋದಾಗ ನಾನು ಪರ್ಸ್ನಲಿ ನನ್ನ ಕಡೆಯಿಂದ ಒಂದು ಮನವಿ ಕುಮಾರಣ್ಣವ್ರಿಗೆ ನಾನು ಸಲ್ಲಿಸಿದ್ದೀನಿ. ಯಾಕಂದರೆ ಇವತ್ತು ಏರ್ಪೋರ್ಟ್ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ಮ ಕರ್ನಾಟಕನಲ್ಲಿ ಬಿಗ್ಗೆಸ್ಟ್ ಏರ್ಪೋರ್ಟ್ ನಮ್ಮ ಗುಲ್ಬರ್ಗ. ಇವತ್ತು ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ. ಇವತ್ತು ಹೈಕೋರ್ಟ್ ಜಡ್ಜಸ್ಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ESI ಹಾಸ್ಪಿಟಲ್ಸ್ ಡಾಕ್ಟರ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಎಮರ್ಜೆನ್ಸಿ ಪೇಷಂಟ್ಗಳಿಗೆ ನಾವು ಇವತ್ತು ಏರ್ಪೋರ್ಟ್ಲಿಂತ ಇಮ್ಮಿಡಿಯೇಟ್ ಶಿಫ್ಟ್ ಮಾಡಿಸ್ಬೇಕಂದ್ರೆ ಇವತ್ತು ಹೈದರಾಬಾದ್ ಅಲ್ಲಿ ಇಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಇವತ್ತು ಪ್ರೈವೇಟ್ ಏರ್ಪೋರ್ಟ್ ಆಗಿದೆ ಅದು. ಆ್ಯಕ್ಚುಲಿ ಅದು ಸಾರ್ವಜನಿಕರು ಓಡಾಡೋದು ಬಂದಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರು ಸ್ಪೆಷಲ್ ಜೆಟ್ ತೊಗೊಂಡು ಅದಕ್ಕೆ ಯೂಸ್ ಮಾಡ್ಕೋತಾ ಇರ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗೋಂಥ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಇವರು.
ಇವತ್ತು ನಾನು ಕುಮಾರಣ್ಣವ್ರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಮಿಡಿಯೇಟ್ ಅದೇ ದಿನ ಕನ್ಸಲ್ಟ್ ಮಿನಿಸ್ಟರಿಗೂ ಫಾರ್ವರ್ಡ್ ಆಗಿದೆ ಲೆಟ್ರ್, ಫಾರ್ವರ್ಡ್ ಆಗಿದೆ. ಇಮಿಡಿಯೇಟ್ ಸೀರಿಯಸ್ನ ಅದು ಫಾರ್ವರ್ಡ್ ಆಗಿದೆ. ನಾವು ಸೀರಿಯಸ್ ಆಗಿ ಫಾಲೋಅಪ್ ಮಾಡ್ತಾಯಿದ್ದೆವು. ನಮಗೊಂದು ನಮ್ಮ ನಾಯಕರ ಮೇಲೆ ಒಂದು ವಿಶ್ವಾಸ ಇದೆ. ಕೇಂದ್ರದಾಗ ಮಂತ್ರಿಯಾಗಿ ಇದ್ದಾರೆ, ಅವರು ಮಾಡಿಕೊಡ್ತಾರಂತ ನಮಗೊಂದು ವಿಶ್ವಾಸ ಇದೆ. ಅದು ಕೆಲಸ ಇನ್ನೂ ಮೇ ಬಿ ನಡೀತಾ ಇದೆ. ನಾನು ಮತ್ತೆ ಫಾಲೋಅಪ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಕ್ ನಾನು ದಿಲ್ಲಿ ಹೋಗ್ತಾಯಿದ್ದೀನಿ. ಗುಲ್ಬರ್ಗ ಏರ್ಪೋರ್ಟ್ ಸ್ಟಾರ್ಟ್ ಆಗೋವರೆಗೂ ನಾವು ಅದಕ್ಕೆ ಹೋರಾಟ ಮಾಡ್ತಾನೆ ಇತ್ತು ಅಂತ ಹೇಳಕ್ಕೆ